ಹಲೋ ಮಿನಿಸ್ಟರ್. ನಮಸ್ಕಾರ ವೀಕ್ಷಕರೇ, ಪರಿಹಾರ ಪತ್ರಿಕೋದ್ಯಮದ ವಿಭಿನ್ನ ಪ್ರಯತ್ನ ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದೇ ಒಂದು ಫೋನ್ ಕಾಲ್ ನಿಮ್ಮ ಹಲವು ದಿನಗಳ ಸಮಸ್ಯೆಗೆ ಪರಿಹಾರವನ್ನ ನೀಡಬಹುದು. ಸುವರ್ಣ ನ್ಯೂಸ್ನ ಮುಖ್ಯ ಉದ್ದೇಶ ಇದೆ, ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಜನಸಾಮಾನ್ಯನ ಸಮಸ್ಯೆಗೆ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು, ಆ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕು ಅನ್ನುವ ನಿಟ್ಟಿನಲ್ಲಿಯೇ ಹಲೋ ಮಿನಿಸ್ಟರ್ ಕಾರ್ಯಕ್ರಮವನ್ನ ನಾವು ಆರಂಭಿಸಿದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿಯೇ ಸಚಿವರು ಇರ್ತಾರೆ, ಅವರ ಇಲಾಖೆಯ ಉನ್ನತ ಅಧಿಕಾರಿಗಳು ನಮ್ಮ ಜೊತೆ ಇರ್ತಾರೆ. ತಕ್ಷಣವೇ ನಿಮ್ಮ ಸಮಸ್ಯೆಗೆ ಸಚಿವರು ಸ್ಪಂದಿಸ್ತಾರೆ. ರಾಜಕೀಯ ಪ್ರೇರಿತ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಇದು ವೇದಿಕೆಯಲ್ಲ, ಜನರ ಸಮಸ್ಯೆಗಳಿಗೆ ದನಿಯಾಗುವಂತಹ ಸುವರ್ಣ ನ್ಯೂಸ್ನ ಪ್ರಯತ್ನವೇ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ನಮ್ಮ ಇವತ್ತಿನ ಅತಿಥಿ ಖಡಕ್ ಸಚಿವರಾಗಿ ಗುರುತಿಸಿಕೊಂಡು ಕಾರ್ಯಯೋಜನೆಗಳನ್ನು ರೂಪಿಸೋದರ ಮೂಲಕ ಹಲವು ಸಮಸ್ಯೆಗೆ ನಿರಂತರ ಶ್ರಮಿಸ್ತಾ ಪರಿಹಾರವನ್ನು ಕೊಡ್ತಾ ಇರುವಂತಹ ಇಂಧನ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ. ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅವರ ಇಲಾಖೆಯ ಉನ್ನತ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಎಲ್ಲರನ್ನೂ ಒಟ್ಟಿಗೆ ಸ್ವಾಗತಿಸೋಣ. ಸರ್ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರಾಜ್ಯದ ಮೂಲೆ ಮೂಲೆಯಿಂದ ಜನ ಸಮಸ್ಯೆಗಳನ್ನ ಹೇಳ್ಕೊಂಡು ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಾರೆ. ಈಗ ಚಾಮರಾಜನಗರದಿಂದ ಸೋಮೇಶ್ವರಪ್ಪ ಕರೆ ಮಾಡಿದ್ದಾರೆ. ಸೋಮೇಶ್ವರಪ್ಪ ಅವರೇ, ಸಚಿವರಿದ್ದಾರೆ, ಮಾತಾಡಿ. ಸೋಮೇಶ್ವರಪ್ಪ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ನಮಸ್ತೆ, ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಸರ್ ಹೇಳಿ. ನಮಸ್ಕಾರ ಸರ್. ಇವಾಗ ನಮ್ದು ಹೊನ್ನಾಳಿ TC ಅಂತ ಬರ್ತದೆ, ಚಾಮರಾಜನಗರ ಜಿಲ್ಲೆ. ಅಲ್ಲಿ ಅವರು TC 100 KV ನಮ್ದು ಕೆಟ್ಟೋಗಿ 1 ವಾರ ಆಗಿತ್ತು ಸರ್. ನಾನು ಅದು ಕಂಪ್ಲೇಂಟ್ ಮಾಡಿದ್ರು ಅವರು JE ಆಗ್ಲಿ ಯಾರೇ ಆಗ್ಲಿ ದುಡ್ಡು ಕೊಡ್ಬೇಕು ಅಂತ ಹೇಳ್ತಾರೆ. ಪ್ರತಿ ಸಾರಿನೂ ಹಿಂಗೆ ಮಾಡಿ 500 ರೂಪಾಯಿ ಕಲೆಕ್ಷನ್ ಮಾಡಿ ದನಕರುಗಳಿಗೆ ಮೇವಿಲ್ಲ ನೀರಿಲ್ಲ, ಈ ಟೈಮಲ್ಲೂ ಹಿಂಗೆ ಮಾಡ್ತಾ ಇದಾರೆ ಸರ್. ಎಲ್ಲಿ ನೋಡಿ, ನಾವು ಸರಿ ಸರ್, ನಾನು ಮಂತ್ರಿ ಆದ್ಮೇಲೆ ಸರಿ ಸರ್, ಯಾವುದೇ ರೈತನಿಗೆ ಟ್ರಾನ್ಸ್ಫಾರ್ಮರ್ ಹೋಯ್ತು ಅಂತಂದ್ರೆ 3 ದಿನದಲ್ಲಿ ಆತ ಮಾಡ್ಕೊಡ್ಬೇಕು, ಬದಲಾವಣೆ ಮಾಡ್ಕೊಡ್ಬೇಕು ಅಂತೇಳಿ ನಾವು ಒಂದು ಅವ್ರಿಗೆ ಆದೇಶವನ್ನ ಕೊಟ್ಟಿದ್ದೇವೆ. 3 ದಿನದಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಫೈನು ಕೊಡ್ಬೇಕು ಅಂತ ಕೂಡ ನಾವು ಹೇಳಿದ್ದೇವೆ. ಈ ಟ್ರಾನ್ಸ್ಫಾರ್ಮರ್ಗಳಿಗೋಸ್ಕರ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಟ್ರಾನ್ಸ್ಫಾರ್ಮರ್ ಬ್ಯಾಂಕು, ಒಂದ್ ಕಡೆ ಟ್ರಾನ್ಸ್ಫಾರ್ಮರ್ ರಿಪೇರ್ ಸೆಂಟ್ರು, ಎರಡೂ ಕೂಡ ನಾವೆಲ್ಲ ಇದನ್ನ ಅಳವಡಿಸಿದ್ದೇವೆ. ನಾನು ಗುಂಡ್ಲುಪೇಟೆಗೆ ಬಂದಾಗ, ನೀವು ಗುಂಡ್ಲುಪೇಟೆ ಅಲ್ಲ ಇದು? ಇಲ್ಲ ಸರ್, ನಮ್ದು ಚಾಮರಾಜನಗರ ಜಿಲ್ಲೆ ಕೊತ್ತಲವಾಡಿ ಗ್ರಾಮ ಅನ್ಬಿಟ್ಟು ಸರ್, ಚಾಮರಾಜನಗರ ಜಿಲ್ಲೆ ಪ್ಲಸ್. ಓಕೆ. ಈಗ ನೀವು ಯಾರೋ ನಮ್ಗೆ ಆಫೀಸರು ನಿಮ್ಗೆ ಟ್ರಾನ್ಸ್ಫಾರ್ಮರ್ಗೆ 500 ರೂಪಾಯಿ ಕೇಳ್ದ ಅಂತ ಹೇಳ್ತೀರಲ್ಲ, ನೀವು ಬರ್ದು ಕೊಡ್ಬೇಕು. ನೀವು ಸುಮ್ಮನೆ ಆತರ ಹೇಳಿದ್ರಾಗುದಿಲ್ಲ. ಇಂಥವ್ನು ಬರ್ಕೊಟ್ಟ ಅಂತ ಹೇಳಿ ಆಮೇಲೆ ನಾಳೆ ಸಾಯಂಕಾಲದ ಅಷ್ಟೊತ್ತಿಗೆ ಅವ್ರ ಆಫೀಸರ್ ಏನಾಯ್ತಾರೆ ಅಂತ ಆಮೇಲೆ ನೀವು ಇದೇ ಟಿವಿಲಿ ನಿಮ್ಗೆ ಅದಕ್ಕೆ ಉತ್ತರ ಸಿಕ್ಕಂಗೆ ನಾನು ಮಾಡ್ತೀನಿ. ಅವರು ಉಡಿಗಾಲ JE ಅಂತ ಸರ್ ಅವರು ಕೇಳ್ತಾ ಇರೋರು. ಸರಿ, ನೀವು ಅದನ್ನ ಉಳಿಯಾಳ JE ಅವನ ಹೆಸರು ಏನು ಎತ್ತ ಅಂತ ನೀವು ದಾಖಲೆಯಲ್ಲಿ ಇಡಿ. ನೀವು ಆಮೇಲೆ ಏನ್ ಮಾಡ್ತೀವಿ ಗೊತ್ತಾ, ನಾವ್ ಎನ್ಕ್ವೈರಿ ಮಾಡಕ್ ಹೋದಾಗ ನೀವು ಇಲ್ಲ ಅಂತ ಹೇಳ್ಬಿಡ್ತೀರಾ. ಅವ್ರ ಯಾರ ಇನ್ನೊಬ್ರು ಕೇಳಿದ್ರು, ಅವ್ರು ಕೇಳದಂತೆ ಇವ್ರು ಕೇಳದಂತೆ ಅಂತ ಕೊನೆಗೆ ಹಾಕ್ತೀರಿ. ನೀವು ನೇರವಾಗಿ ಇಂಥವ್ರು ಹಿಂಗ್ ಕೇಳಿದ್ರು ಅಂತ ನೀವು ನಮ್ಗೆ ಬರೆದು ಕಳಿಸ್ಕೊಡಿ, ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಅದು ಸತ್ಯಾಂಶನ ಏನು ಎತ್ತ ಅಂತೇಳಿ. ತಕ್ಷಣ ಏನಾದ್ರು ಸತ್ಯಾಂಶ ಇತ್ತು ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ಅವನ್ನ ಸಸ್ಪೆಂಡ್ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ದಯವಿಟ್ಟು ಸರ್. ಸೋಮೇಶ್ವರಪ್ಪ ಅವರೇ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲ ಹೇಳ್ತೀರಾ? ಹಾಗೆ ಮೇಡಮ್, ನಿಮ್ಮ ನಂಬರ್ ಹೇಳ್ತೀರಾ? ಫೋನ್ ನಂಬರು 9535 92 85 78 ಮೇಡಮ್ 78. ಓಕೆ. ಸುವರ್ಣ ನ್ಯೂಸ್ ಕೂಡ ನಿಮ್ಮನ್ನ ಸಂಪರ್ಕಿಸುತ್ತೆ ಇದೇ ವಿಷಯವಾಗಿ. ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ, ಲಿಖಿತ ರೂಪದಲ್ಲಿ ನೀವು ಕೊಡಿ, ಆಗ ಖಂಡಿತವಾಗಿಯೂ ನಾಳೆಯ ಸಂಜೆಯ ಒಳಗಾಗಿ ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನ ಸಚಿವರು ನೀಡಿದ್ದಾರೆ. ಧನ್ಯವಾದ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡೋದಕ್ಕೆ. ಈಗ ಗದಗಿಂದ ಆನಂದ್ ಕರೆ ಮಾಡಿದ್ದಾರೆ. ಆನಂದ್, ಏನ್ ಸಮಸ್ಯೆ ಇದೆ? ಸಚಿವರಿದ್ದಾರೆ, ನೇರವಾಗಿ ಮಾತಾಡಬಹುದು ನೀವು. ಶಿವಕುಮಾರ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಹೆಸರು ಆನಂದ್ ಅಂತ ಹೇಳ್ಬಿಟ್ಟು ಹರ್ತಿಯಿಂದ, ಗದಗ ಡಿಸ್ಟಿಕ್ ಹರ್ತಿಯಿಂದ. ಹೇಳಿ. ನಮ್ಮ ಊರಲ್ಲಿ ಏನಾಗಿದೆ ಸರ್, ಆಕ್ಚುಲಿ ಕಂಟಿನ್ಯೂಸ್ಲಿ ಇದು ಪವರ್ ಬರ್ತಾ ಇಲ್ಲ. ಯಾಕಂದ್ರೆ 3-4 ಅವರ್ ಮಾತ್ರ ಪವರ್ ಬರ್ತಾ ಇದೆ. ಸೊ 24 ಗಂಟೆಯಿಂದ 3-4 ಅವರ್ ಮಾತ್ರ ನಮ್ಗೆ ಕರೆಂಟ್ ಸಿಗ್ತಾ ಇದೆ. ಆಮೇಲೆ ನಮ್ಮ ಊರಲ್ಲಿ ಏನಾಗಿದೆ, ತುಂಬಾ ಜನಗಳು ಈ ಕರೆಂಟ್ಗೆ ಅಂತಾನೆ ಫ್ಯಾನ್ ಹಾಕ್ತಿದಾರಲ್ಲ, ಎಲ್ಲಾ ಕಡೆನೂ ನಮ್ಮ ರೈತರು ತುಂಬಾ ಭೂಮಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಮ್ಗೆ ಸರಿಯಾಗಿ ಪವರ್ನ ಸಪ್ಲೈ ಮಾಡ್ತಾ ಇಲ್ಲ. ನೋಡಿ, ನನಗೆ ಬಹಳ ನೀವು ಹೇಳಿದ್ದು ಬಹಳ ಆಶ್ಚರ್ಯ ಆಗ್ತಾ ಇದೆ. ನಿಮ್ಮ ಯಾವ ಊರು ಹೇಳಿದ್ರಿ ನೀವು? ಹತ್ತಿ ಅಂತ ಸರ್, ಗದಗ ಡಿಸ್ಟಿಕ್ ಇಂದ ಜಸ್ಟ್ 12 ಕಿಲೋಮೀಟರ್ ದೂರ ಇದೆ ಸರ್ ನಮ್ಮೂರು. ಹತ್ತಿ ಅಂತನಾ? ಸಿಟಿಯಿಂದ 12 ಕಿಲೋಮೀಟರ್ ದೂರ ಇದೆ. ಗದಗಿಂದ ಹಾವೇರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಊರು ಸಿಗುತ್ತೆ ಸರ್, ಗದಗ ಹತ್ತಿ ಅಂತ. ಹತ್ತಿ
ಹರ್ತಿ ಸರ್, HRTI. ಗದಗ್ನಿಂದ 12 ಕಿಲೋಮೀಟರ್ ದೂರ. 12 ಕಿಲೋಮೀಟರ್ ಸರ್, ಕೇವಲ 12 ಕಿಲೋಮೀಟರ್ ಇದೆ ಸರ್. ನಮಗೆ ಪವರ್ ಸಪ್ಲೈ ಇಲ್ಲ ಸರ್ ಇಡೀ ರಾಜ್ಯದಲ್ಲಿ. ಸರ್ ಇಡೀ ರಾಜ್ಯದಲ್ಲಿ 3-4 ಗಂಟೆ ಬರ್ತಾ ಇದೆ ಅಂತ ಪಾಪ ನೀವೊಬ್ಬರೇ ಮಾತ್ರ ಇಷ್ಟು ದೊಡ್ಡ ಕಟ್ಟು ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಸತ್ಯನೋ ಸುಳ್ಳು ಅಂತ ನಾನು ಬೇಕಾದ್ರೆ ನಿಮ್ಮೂರಿಗೆ ಈ ನಾಳೆ ಸಾಯಂಕಾಲದೊಳಗಡೆ ಇವತ್ತು ಸಾಯಂಕಾಲದೊಳಗಡೆ ನಿಮ್ಮ ಆಫೀಸರ್ನ ನಾನು ಕಳಿಸ್ಕೊಡ್ತೀನಿ ನಿಮ್ಮೂರಿಗೆ. ನಿಮ್ಮ ಫೋನ್ ನಂಬರು ಕೊಡಿ, ಅವರೆಲ್ಲ ಸೇರಿ ಇಡೀ ಊರಲ್ಲಿ ಜನ ಸೇರಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡೋಣ. ನಾನು ಪ್ರತಿಯೊಂದು ಸ್ಟೇಷನ್ಗೂ ಪ್ರತಿಯೊಂದು ಊರಲ್ಲೂ ಕೂಡ ಎಷ್ಟೆಷ್ಟು ಗಂಟೆ ಲಭ್ಯ ಇದೆ ವಿದ್ಯುತ್ ಶಕ್ತಿ ಅಂತೇಳಿ ನಮ್ಮ ಹತ್ರ ಮಾಹಿತಿ ಇದೆ. ಈಗ 3 ಫೇಸ್ ಎಷ್ಟು ಗಂಟೆ ಕೊಡ್ತೀವಿ, ಸಿಂಗಲ್ ಫೇಸ್ ಎಷ್ಟು ಗಂಟೆ ಕೊಡ್ತೀವಿ ಅಂತೇಳಿ ಪ್ರತಿಯೊಂದು ಊರಿಂದು ಪ್ರತಿಯೊಂದು ಸ್ಟೇಷನ್ನು ಪ್ರತಿಯೊಂದು ಇದ್ರದ್ದು ಕೂಡ ನಮಗೆ ಕಂಪ್ಲೀಟ್ ಮಾಹಿತಿ ಇದೆ. ಆ ಮಾಹಿತಿ ಎಲ್ಲ ಒದಗಿಸ್ಕೊಡ್ತೀವಿ. ಇಲ್ಲಿವರೆಗೂ ನಾನು ಬರೀ 3 ಗಂಟೆ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಆಶ್ಚರ್ಯ ಆಗ್ತದೆ. ಯಾಕೆಂದ್ರೆ ನಮಗೆ ಎರಡು ಟೈಮ್ ಅಲ್ಲಿ ಕರೆಂಟ್ ಬರ್ತಾ ಇದೆ ಅಂದ್ರೆ ಬೆಳಿಗ್ಗೆ ಒಂದು ಟೈಮ್ ಬರುತ್ತೆ 9 o'clock ಇಂದ 12 ಗಂಟೆವರೆಗೂ ಒಂದು ಟೈಮ್ ಇರುತ್ತೆ. ಸೊ ಅದು ಬಿಟ್ರೆ ತಿರ್ಗಾ ಮತ್ತೆ ಸಾಯಂಕಾಲ 6 ಗಂಟೆ ನಂತರ ಬರುತ್ತೆ. 6 ಗಂಟೆ ಬಂದ್ರೆ 10-11 ಗಂಟೆ ಒಂದ್ಸಲ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಮಧ್ಯರಾತ್ರಿ 12 ಗಂಟೆ ಆ ಟೈಮಲ್ಲಿ ಮತ್ತೆ 6 ಗಂಟೆಯಿಂದ 11 ಗಂಟೆ ಕರೆಂಟೇ ಇರುವುದಿಲ್ಲ ಅಂತಂದ್ರೆ ನಾನು ಇಲ್ಲಿವರೆಗೂ ಬಿಡ್ತಿದ್ರೇನ್ರಿ ಆನಂದ್? ಇಲ್ಲಿ ರಾಜೀನಾಮೆ ಕೊಡಿಸ್ಬಿಡ್ತಿದ್ರು. ನಾನೀಗ ಹೇಳ್ತೀನಲ್ಲ ಬೈ ಇವತ್ತು ಆಫೀಸರ್ ಸಿಕ್ಕಿದ್ರೆ ಇವತ್ತೇ ಕಳಿಸ್ಕೊಡ್ತೀನಿ. ಇದನ್ನು ವಾಚ್ ಮಾಡ್ತಾ ಇರ್ತಾರೆ ನನ್ನ ಆಫೀಸರ್ಸು. ನಾನು ಸಾಯಂಕಾಲದ ಒಳಗಡೆ ನಿಮ್ಮ ಊರಿಗೆ ಕಳಿಸ್ಕೊಡ್ತೀನಿ. ನಿಮ್ಮ ನಂಬರ್ನು ಕೂಡ ಇಲ್ಲಿ ಕೊಟ್ಟಿದ್ದೀರಲ್ಲ ನಂಬರ್ನ? ಎಸ್ ಸರ್, ಎಸ್. ಇನ್ನೊಂದ್ಸತಿ ನಿಮ್ಮ ನಂಬರ್ ಹೇಳಿ. ಕಟ್ ಆಗಿದೆ ಬಟ್ ನಂಬರ್ ತಗೊಂಡಿದ್ದೀವಿ ಸರ್. ಕಾರ್ಯಕ್ರಮದ ಅಂತ್ಯದಲ್ಲಿ ನಾವೆಲ್ಲರ ಕಾಂಟ್ಯಾಕ್ಟ್ ನಂಬರ್ಗಳು ಡೀಟೇಲ್ಸ್ ಅನ್ನು ನಾವು ನಿಮಗೆ ನೀಡ್ತೀವಿ. ಈ ನಂಬರ್ ಕೊಟ್ಟಿದ್ದೀರಿ, ಈ ಊರಿಗೆ ಕಳಿಸ್ತೀನಿ. ಇದು ಪಾಪ ಅವರು ಏನೋ ಒಂದು ಉದ್ವೇಗದಲ್ಲಿ ಮಾತಾಡ್ತಾರಷ್ಟೇ. ಇದು ಸಾಧ್ಯನೇ ಇಲ್ಲ ನನಗೆ. ನಾನು ಇಲ್ಲೇ ನನ್ನ ಫೋನ್ಗೆ ಪ್ರತಿ ಸ್ಟೇಷನ್ನಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಯಾವ ಊರಿಗೆ ಎಷ್ಟೆಷ್ಟು ಕರೆಂಟ್ ಹೋಗ್ತದೆ ಅಂತೇಳಿ ನನ್ನ ಹತ್ರ ಮಾಹಿತಿ ಇದೆ. IP ಸೆಟ್ ಇರ್ಬೋದು, ನಾನೇ IP ಸೆಟ್ ಇರ್ಬೋದು. ಬೇರೆಯವ್ರಿಗೆ 22 ಗಂಟೆ ಕೊಡ್ತೀವಿ. ರೈತರಿಗೆ 7 ಗಂಟೆ, ಕೆಲವು ಕಡೆ 11, 13, 14 ಕೂಡ ಈ ಸ್ಟೆಬಿಲಿಟಿ ಮೇಂಟೈನ್ ಮಾಡಲಿಕ್ಕೋಸ್ಕರ ನಾನು ಹೆಂಗೆ ಹೇಳಿದೆ ಜಾಸ್ತಿ ಯಾಕ್ರಿ ಕೊಡ್ತಾ ಇದ್ದೀರಿ ಅಂತ ನಮ್ಮ ಆಫೀಸರ್ಸ್ಗೆ ಮೊನ್ನೆ ಗಲಾಟೆ ಮಾಡಿದೆ. ಎಸ್ಪೆಷಲಿ ಉತ್ತರ ಕರ್ನಾಟಕದ ಅವ್ರು ಹೇಳಿದ್ರು ಸ್ವಲ್ಪ ಗ್ರಿಡ್ ಸ್ಟೆಬಿಲಿಟಿಗೋಸ್ಕರ ಈ ಸಂದರ್ಭದಲ್ಲಿ ನಾವು ಅದನ್ನು ಆನ್ ಇಡಲೇಬೇಕಾಗ್ತದೆ ಸರ್ ಅಂತ ಹೇಳಿದ್ರು. ಮಂಗಳೂರು ಕಡೆ ಜಾಸ್ತಿ ಹೋಗ್ತದೆ, ಮಲೆನಾಡು ಕಡೆ ಜಾಸ್ತಿ ಹೋಗ್ತದೆ. ಇವೆಲ್ಲ ಕೂಡ ನಾವು ಜಾಸ್ತಿ ಏನು ನಾವು ಮಾತು ಕೊಟ್ಟಿದ್ದೇವೆ 7 ಗಂಟೆಗಿನ್ನ ರೈತರಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ. ಸೊ ಇವತ್ತು ನೀವು ನೋಡಿರಿ ಈ ಬರಗಾಲ ಇಡೀ ರಾಜ್ಯದಲ್ಲಿ 150 ತಾಲೂಕಷ್ಟು ಬರಗಾಲ ಇದೆ. ಯಾವಾಗಲೂ ಕೂಡ ಇಷ್ಟು ಬರಗಾಲ ಇರಲಿಲ್ಲ. 3 ವರ್ಷದಿಂದ ಅಷ್ಟು ಇದೆ. ನಮ್ಮ ಶರಾವತಿ ಡ್ಯಾಮ್ ಎಲ್ಲ ಕಂಪ್ಲೀಟ್ ಎಲ್ಲ ಬರದಾಗ್ಬಿಟ್ಟಿದೆ, ಮಳೆ ಇಲ್ಲದೆ. ಇವಾಗಕ್ಕೆ ಸ್ವಲ್ಪ ಮಳೆ ಬರ್ತಾ ಇದೆ. ಮುಂದಕ್ಕೆ ನೋಡೋಣ ಈ ವರ್ಷ ಏನಾಗ್ತದೆ ಅಂತ ನೋಡೋಣ. ಭಗವಂತನ ಪ್ರೇರಣೆ ಏನು ಮೇಲೆ ಏನು ನಮ್ಗೆ ಮಳೆರಾಯ ಯಾವ ರೀತಿ ಮಾಡ್ತಾನೆ ನೋಡೋಣ. ಯಾಕೆಂದರೆ ನಮ್ಮ ರಾಜ್ಯ 39% ನಾವು ಈ ಹೈಡಲ್ ಮೇಲೆ ಅಳವಡಿಸಿದ್ದೇವೆ. ನಮ್ಮ ನೀರಿನ ವ್ಯವಸ್ಥೆ ಮೇಲೆ ನಮಗೆ ಬರೀ 50 ಪೈಸಾಗೆ ವಿದ್ಯುತ್ ನಮಗೆ ಉತ್ಪಾದನೆ ಆಗ್ತದೆ. ಈ ಮಳೆ ಬರದೇ ಇರೋದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಆದರೂ ನಾವು ಈ ವರ್ಷ ಮಕ್ಕಳ ವಿದ್ಯಾಭ್ಯಾಸ ಗಮನದಲ್ಲಿಟ್ಕೊಂಡು ಈ ಬರಗಾಲದಲ್ಲಿ ಎಲ್ಲ ವಿರೋಧ ಪಾರ್ಟಿಯವರು ಕೂಡ ನಮಗೆ ಯಾರು ಕೂಡ ನನ್ನ ಬೆರಳೆತ್ತಿ ತೋರಿಸಿಲ್ಲ. ಖಂಡಿತ ಸರ್. ಬರಗಾಲದ ನಡುವೆನೂ ಈ ಬಾರಿಯ ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಅನ್ನುವಂತಹ ಮಾತುಗಳು ಅತಿ ಹೆಚ್ಚಾಗಿ ಎಲ್ಲೂ ಕೂಡ ಕೇಳಿ ಬಂದಿಲ್ಲ. ಅಭಿನಂದನೆಗಳ ಆ ವಿಷಯಕ್ಕೆ ನಿಮಗೆ. ನೋಡಿ, ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ರಾಜ್ಯ ಇದೆಯಲ್ಲ, ಕರ್ನಾಟಕ ರಾಜ್ಯ, ಇಡೀ ವಿಶ್ವ ನಮ್ಮ ಬೆಂಗಳೂರನ್ನ ನೋಡ್ತಾ ಇದೆ, ಕರ್ನಾಟಕನ ನೋಡ್ತಾ ಇದೆ. ಬೆಂಗಳೂರು ಮುಖಾಂತರ ಇಡೀ ದೇಶದಲ್ಲಿ ಭಾರತವನ್ನು ನಾವು ಬಿಂಬಿಸ್ತೇವೆ. ಭಾರತ ಅಂದ ತಕ್ಷಣ ಬೆಂಗಳೂರು ಮುಖಾಂತರ ನಮ್ಮದು ಒಂದು ಸಿಲಿಕಾನ್ ವ್ಯಾಲಿ ಆಗ್ತದಿಂದ ಇಡೀ ನೈಟೆಲ್ಲ ನಮ್ಮ ಜನ ಕೆಲಸ ಮಾಡ್ತಾರೆ, ಹೊರಗಡೆ ದೇಶದಲ್ಲಿ ಹಗಲತ್ತಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಭಾಳ ಲೆಕ್ಕಾಚಾರ ಹಾಕೊಂಡು ಇರಬೇಕು. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಆ ಸಿಸ್ಟಮ್ಗಳೇ ಆಗ್ತದೆ. 37% ಹಣ ಎಕ್ಸ್ಪೋರ್ಟ್ಸಿಂದ ನಮ್ಮ ರಾಜ್ಯಕ್ಕೆ ಹಣ ಬರ್ತದೆ. ನಮ್ಮ ರಾಜ್ಯದಿಂದ ನಮ್ಮ ಸೆಂಟ್ರಲ್ ಇದಕ್ಕೆ ಹಣ ಹೋಗ್ತದೆ. ಸೊ ಈ ಇರೋದ್ರಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಭಾಳ ವ್ಯಾಪಕವಾಗಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಮಾಧ್ಯಮಗಳು ಕೂಡ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ನಾವು ಬೆಂಗಳೂರಿನ ಗೌರವವನ್ನು ಕಾಪಾಡಬೇಕು ಅಂತೇಳಿ ನಾವೆಲ್ಲ ಥರದ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೆ ಏನು ಮಾಡ್ತೀರಿ, ರಾಜಕೀಯದ ಒಂದು ವಿಶೇಷವಾದಂಥ ತೀರ್ಮಾನ ನಾವು ತೆಗೆದುಕೊಂಡು ಇಲ್ಲಿಂದ ಕೂಡ ರೈತರಿಗೆ ಫ್ರೀ ಕರೆಂಟ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈಗಾಗಲೇ ನಾವು 39% ಅಷ್ಟು ರೈತರಿಗೆ ಸುಮಾರು 9 ರಿಂದ 10 ಸಾವಿರ ಕೋಟಿ ರೂಪಾಯಿ ವೆಚ್ಚದ ವಿದ್ಯುತ್ತನ್ನು ಈ ರೈತರಿಗೋಸ್ಕರ ನಾವು ಕರೆಂಟನ್ನು ಫ್ರೀ ಕೊಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಅದು ಬಿಟ್ಟರೆ ನಮ್ಮ ರೈತರಿಗೂ ತೊಂದರೆ ಆಗಲಿಲ್ಲ, ಈ ಸತಿ ಬೇರೆ ಗ್ರಾಹಕರಿಗೂ ತೊಂದರೆ ಆಗಲಿಲ್ಲ, ಇಂಡಸ್ಟ್ರೀಸ್ಗೂ ತೊಂದರೆ ಆಗಲಿಲ್ಲ.
Hello Minister.